ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತಂತಂದರೆ 56,000 ಖಾಲಿ ಹುದ್ದೆಗಳು HK ಮತ್ತು NaN ಸೇರಿ ಒಂದು ಏನು ಸರ್ಕಾರ ಅಧಿಸೂಚನೆ ಮಾಡಬೇಕಂತ ಅಂದ್ಕೊಂಡಿದೆಯೋ ಅದರಲ್ಲಿ ಮೊದಲು ಯಾವ ನೋಟಿಫಿಕೇಷನ್ ಬರುತ್ತೆ ಮತ್ತು ನೋಟಿಫಿಕೇಷನ್ ಯಾವಾಗ ಬರುತ್ತೆ ಇದರ ಬಗ್ಗೆ, ಮತ್ತು ಇದರಲ್ಲಿ 2,000 KSRP PC ನೋಟಿಫಿಕೇಷನ್ ಸಹ ಇದೆ, ಅದು ಸಹ ಯಾವಾಗ ಬರುತ್ತೆ, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿತಾ ಹೋಗೋಣ ಸ್ನೇಹಿತರೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಬುಕ್ ಮಾಡಿದ್ರು ಅಂತ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿ ನಾನು ಬಳಗನಂಥ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಉದ್ಯೋಗಾರ್ಥಿಗಳಿಗೆ ಬಂಪರ್ ಅಂತೇಳಿ 56,432 ಹುದ್ದೆಗಳ ಭರ್ತಿಗೆ ನಿರ್ಧಾರ ಮಾಡಿದ್ದಾರೆ ಅಷ್ಟೇ. ಬಟ್ ಇನ್ನೂ ಸಹ ಈ ನೋಟಿಫಿಕೇಷನ್ ಯಾವಾಗ ಬರ್ಬೋದು ಅಂತ ನೋಡಿದಾಗ ಇಲ್ಲಿ ಸರಿಸುಮಾರು ಅಂತಂತಂದ್ರೂ ಈ 50,000ದಲ್ಲಿ 34,000ಕ್ಕೂ ಹೆಚ್ಚು HK ವಿಭಾಗದಲ್ಲಿಯೇ ಇವೆ. ಇನ್ನು NaN ವಿಭಾಗದಲ್ಲಿ ಒಂದು 24,000 ಜನ, 24,000ಕ್ಕೆ 20,000ಕ್ಕೂ ಅಧಿಕ ಹುದ್ದೆಗಳು ಇರುವಂಥದ್ದು. ಆ ರೀತಿಯಾಗಿ ನೋಡಿದರೆ ಹೆಚ್ಚು ಹುದ್ದೆಗಳು HK ವಿಭಾಗದಲ್ಲಿಯೇ ಮಂಜೂರಾತಿಯಾಗಿವೆ. HK ವಿಭಾಗದಲ್ಲಿ ಜಾಸ್ತಿ ಹುದ್ದೆಗಳು ಆಗೋದ್ರಿಂದ ಬೇಗನೆ ಅಭ್ಯರ್ಥಿಗಳು ಸೆಲೆಕ್ಟ್ ಆಗೋದಕ್ಕೆ ಒಂದು ಅವಕಾಶ. ಒಂದು ಏನಪ್ಪ ಅಂದರೆ ರಿಸರ್ವೇಷನ್ ಇರುವ ಕಾರಣಕ್ಕಾಗಿ ಕೇವಲ 7 ಡಿಸ್ಟಿಕ್ ಮಾತ್ರ ಅಲ್ಲಿ ಸ್ಪರ್ಧೆ ಮಾಡ್ತದೆ. ಹೆಚ್ಚು ಹುದ್ದೆಗಳು ಕಡಿಮೆ ಕಟ್ ಆಫ್ ನಿಲ್ಲುವಂಥ ಸಂಭವವೂ ಸಹ ಇರ್ತದೆ. ಇದು ಒಂದು ರೀತಿಯಾಗಿ ಒಳ್ಳೆಯ ವಿಚಾರವಂತಲೇ ಹೇಳ್ಬೋದು. ಬಟ್ ಇಲ್ಲಿ NaN ವಿಭಾಗದಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ಅಂತ ನೋಡಿದಾಗ ಟೋಟಲಾಗಿ ಎಲ್ಲ ಇಲಾಖೆ ವೈಸ್ ಕೊಟ್ಟಿದ್ದಾರೆ. ABC, ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಹುದ್ದೆಗಳು ಎಷ್ಟು ಹುದ್ದೆಗಳು ಖಾಲಿವೆ ಅಂತ ನೋಡಿದಾಗ ಟೋಟಲಾಗಿ ಒಟ್ಟು ಬಂದ್ಬಿಟ್ಟು 24,300 ಹುದ್ದೆಗಳು ಖಾಲಿವೆ. ಗ್ರೂಪ್ ಸಿನೇ ಜಾಸ್ತಿ ಹುದ್ದೆಗಳಿರ್ಬೋದು. ಗ್ರೂಪ್ A 562, ಗ್ರೂಪ್ B 619 ಹುದ್ದೆ ಇದ್ದರೆ ಈ ಗ್ರೂಪ್ C ಬಂದ್ಬಿಟ್ಟು 23,119 ಹುದ್ದೆಗಳು ಖಾಲಿ ಇರುವಂಥದ್ದು. ಇಲ್ಲಿ ನೀವು ನೋಡ್ಬೋದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿಯೂ ಸಹ ಹುದ್ದೆಗಳು ಖಾಲಿವೆ. ಹಾಗಾಗಿ ನಾನು PDO ಒಂದು ನೋಟಿಫಿಕೇಷನ್ ಸಹ ಬರುತ್ತೆ ಅಂತೇಳಿ ವಿಡಿಯೋ ಮಾಡಿದ್ದೀನಿ. ಆ ನೋಟಿಫಿಕೇಷನ್ ವಿಡಿಯೋ ನೋಡದೇ ಇರೋದು ನೋಡಿ. ಓಕೆ, ಈಗ ಇದರಲ್ಲಿ 24,300 ಹುದ್ದೆಗಳಿದ್ದರೆ ಇನ್ನು 32,000 ಹುದ್ದೆಗಳು HK ವಿಭಾಗದಲ್ಲಿವೆ. ಇದರಲ್ಲಿ KSRP PC ನೋಟಿಫಿಕೇಷನ್ ಯಾವಾಗ ಬರ್ಬೋದು ಅಂತಂದರೆ ಈಗ ಜಾಸ್ತಿ ಹೈಯೆಸ್ಟು ಬರುವಂಥ ಬೇಗ ಬರುವಂಥ ನೋಟಿಫಿಕೇಷನ್ ಅಂದರೆ KSRP PCನೂ ಬರುತ್ತೆ. ಒಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನೋಡಿದಾಗ ಫಸ್ಟ್ ಬರುವಂಥ ನೋಟಿಫಿಕೇಷನ್ ಯಾವುದಪ್ಪ ಅಂತಂದರೆ KSRP. ಯಾಕಂತಂದರೆ ಆಲ್ರೆಡಿ ಎಲ್ಲ ಮಂಜೂರಾತಿಯಾಗಿದೆ, ಆರ್ಥಿಕ ಇಲಾಖೆಯಿಂದ ಅನುಮೋದನೆ ದೊರಕಿದೆ, ಎಲ್ಲ ದೊರಕಿದೆ. ನೋಟಿಫಿಕೇಷನ್ ಬಿಡುವಂಥದ್ದೊಂದೇ ಬಾಕಿ ಉಳಿದಿರುವಂಥದ್ದು. ಅದು ಸರಿಸುಮಾರು 2,000ಕ್ಕೂ ಅಧಿಕ ಹುದ್ದೆಗಳಿವೆ. ಆ ಹುದ್ದೆಗಳು ಬಂದುಬಿಟ್ಟು ಸರಿಸುಮಾರು ಇದೇ ಒಂದು ವರ್ಷದಲ್ಲಿ ಬಂದೇ ಬರುತ್ತೆ, ಅದು 100%. ಬಟ್ ನೋಟಿಫಿಕೇಷನ್ ಬಂದುಬಿಟ್ಟು ಏಪ್ರಿಲ್ ಮೇ ಅಷ್ಟೊತ್ತಿಗೆ ನಿಮಗೆ ಆ ಒಂದು ನೋಟಿಫಿಕೇಷನು ಸಹ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ, ಇನ್ನು ಈ ಎಲ್ಲ ಒಂದು ಇಲಾಖೆ ವೈಸ್ ನೋಡ್ಕೊತ ಹೋದಾಗ ಈ ಎಲ್ಲ ಇಲಾಖೆ ವೈಸು ಮೂಲಗಳ ಪ್ರಕಾರ ಮಾರ್ಚ್ ಅಂದರೆ ಇದೇ ತಿಂಗಳ 2ನೇ ವಾರದಲ್ಲಿ ಅಂದರೆ ಮುಂದಿನ ವಾರದಲ್ಲಿ ನೋಟಿಫಿಕೇಷನ್ ಆರಂಭ ಆಗುವಂಥ ಚಾನ್ಸಸ್ ಸಹ ಇದೆ ಅಂತ ಹೇಳಿದರೆ, ಹಾಗಾಗಿ ಮುಂದಿನ ವಾರದಿಂದ ನೋಟಿಫಿಕೇಷನ್ ಆರಂಭ ಆಗುತ್ತೋ ಇಲ್ವೋ ಎಂಬುದನ್ನು ಕಾದು ನೋಡಬೇಕಷ್ಟೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.